ಇಡೀ ಕರ್ನಾಟಕದಾದ್ಯಂತ ಒಂದೇ ಮಾತು, ಅದು RCB. ಎಸ್, ಈ ಸಲ ಕಪ್ಪು ನಮ್ದು. ಇದನ್ನ ಯಾರು ಅಳಿಸೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಯಾರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ 18 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ನಾವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿರೋದು. ಪ್ರತಿಯೊಬ್ಬರು ಮನೆಗಳಲ್ಲಿ ಎದ್ದು ಇವತ್ತು ದಿನ ಪೂಜೆ ಮಾಡದೇ ಇರೋರು ಪೂಜೆ ಮಾಡಿದ್ದಾರೆ. ಹೋಮ ಹವನ ಇಡೀ ರಾಜ್ಯದ ಜನ ಕಂಡ ದೇವರುಗಳನ್ನು ಬೇಡ್ಕೋತಿದ್ದಾರೆ. ಇಷ್ಟು ದಿನ ಒಂದು ಕಡ್ಡಿ ಊದಿನ ಕಡ್ಡಿ ಹಚ್ಚಿದ್ರೋ ಇಲ್ಲೋ ಗೊತ್ತಿಲ್ಲ, ಇವತ್ತಂತೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಯಾರೊಬ್ಬರ ಬಾಯಲ್ಲೂ ಕೂಡ ಒಂದು ಸಣ್ಣ ಅಪಸ್ವರ ಬಂದರೂ ಹಾಕಿ ಗುಮ್ಮುವಷ್ಟು ಕೋಪ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಆ ರಣರಂಗದ ಯುದ್ಧ ಆರಂಭ ಆಗುತ್ತೆ. ಈ ಟೈಮಲ್ಲಿ ಈಗಾಗಲೇ ಎಲ್ಲ KEBಗೂ ಎಲ್ಲ ರೀತಿಯಾದಂತಹ ಫೋನ್ಗಳನ್ನು ಮಾಡಿ ಮತ್ತು ಲೆಟರ್ಗಳನ್ನು ಬರೆದು ಯಾವುದೇ ಕಾರಣಕ್ಕೂ ಕರೆಂಟ್ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಜನ ಬೇಕಾದರೆ ಟಿ ವಿಗಳನ್ನು ಒಡೆದಾಕ್ಬಿಡ್ತಾರೆ. ಕರೆಂಟ್ ಹೋಯ್ತು, ಟಿ ವಿಗಳನ್ನೇ ಹೊಡೆದಾಕ್ಬಿಡ್ತಾರೆ. ಏನೇನು ಆಗೋದಿದೆಯೋ, ಏನೇನು ನೋಡೋದಿದೆಯೋ, ನನಗಂತೂ ನಿನ್ನೆಯಿಂದ ನಿದ್ದೆನೇ ಬರ್ತಾ ಇಲ್ಲ. ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು, ಏನು ಮಾಡಬೇಕು, ಫ್ಯಾಮಿಲಿ ಜೊತೆ ಇರಬೇಕಾ, ಸ್ಟುಡಿಯೋದಲ್ಲಿ ಇರಬೇಕಾ, ಅಥವಾ ಚಾನಲ್ನ ಡೆಸ್ಕಲ್ಲಿ ಇರಬೇಕಾ, ಕುಣಿಬೇಕಾ, ಹಾರಬೇಕಾ, ಡಿಫ್ರೆಂಟ್ ಆಗಿರಬೇಕು. ಪ್ರತಿಯೊಬ್ಬರ ಮನಸ್ಸಲ್ಲೂ ಅದೇ. ಯಾಕೆ ಅಂದರೆ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಈ ಸಲ ಕಪ್ಪು ನಮ್ಮದೇ ಆಗಿರುತ್ತೆ. ನಾಳೆ ಅಂತೂ ಭಾಳ ಜನ ನಾಳೆ ರಜೆ ಘೋಷಣೆ ಮಾಡ್ರಿ ಕರ್ನಾಟಕದಲ್ಲಿ ಅಂತ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ RCB ಅನ್ನೋದು ಅದೊಂದು ಟೀಮ್ ಅಲ್ಲ ರೀ, ಅದೊಂದು ಫ್ರಾಂಚೈಸಿ ಅಲ್ಲ ರೀ, ಅದು ನಮ್ಮ ಭಾವನೆ, ಅದು ನಮ್ಮ ಹೃದಯ, ನಮ್ಮ ಕಣದಲ್ಲಿ ಹರಿತಾ ಇರುವಂತಹ ರಕ್ತ ಅದು. ಅಂತಹ RCB ಮ್ಯಾಚ್ ಗೆತ್ತು ಅಂತಂದರೆ ಬೆಂಗಳೂರೇಕೆ ಇಡೀ ಕರ್ನಾಟಕ ಬೀದಿ ಗಲ್ಲಿಗಳಲ್ಲಿ ಇವತ್ತೇ ದೀಪಾವಳಿ, ಇವತ್ತೇ ಯುಗಾದಿ, ಇವತ್ತೇ ಎಲ್ಲ ಹಬ್ಬ. ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ ಅಂತಂದರೆ ಹೊಸೂರ್ಗೋಗಿ ಪಟಾಕಿ ತಗೊಂಡು ಬರ್ತಾ ಇದ್ದಾರೆ ಜನ. ಪ್ರತಿಯೊಬ್ಬರಿಗೂ ಪಟಾಕಿ ಹಂಚ್ತಾ ಇದ್ದಾರೆ. ನೀವು ಹೊಡೆದ್ಬಿಡಿ ಎತ್ಲಾಗೆ, ನೀವು ಸೆಲೆಬ್ರೇಟ್ ಮಾಡಿ ಅಂತ. ಅಷ್ಟೇ ಅಲ್ಲ, ಕಪ್ ಗೆದ್ಕೊಂಡು ಬಂದರೆ ಇಡೀ ರಾಜ್ಯಾದ್ಯಂತ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬೆಳಗಾವಿ, ಗುಲ್ಬರ್ಗ, ರಾಯಚೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಪ್ಪು ತಗೊಂಡು ಬರಬೇಕು ಅಂತ ಅಭಿಮಾನಿಗಳ ಆಸೆ. ಅಂದರೆ ಮೆರವಣಿಗೆ ನಡೀಬೇಕು ಅಂತ. ಅಬ್ಬಾ ಎಷ್ಟು ಹೇಳಿದ್ರು ನನಗಂತೂ ಸಮಾಧಾನನೇ ಆಗ್ತಾ ಇಲ್ಲ. ಹಂಗಿದೆ ಅದು, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಆಲ್ ರೈಟ್, ಇಡೀ ಕರ್ನಾಟಕದ ಜನ, ನನ್ನ ತಂಗಿ ಬೆಳಗ್ಗೆ ಫೋನ್ ಮಾಡ್ತೀನಿ, ಏನು ಮಾಡ್ತಾಯಿದ್ದೀನಿ ಅಂದರೆ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ RCB ಗೆಲ್ಲಲಿ ಅಂತ. ಮಕ್ಕಳು ಹೇಳಿದಾರಂತೆ, ನಾಳೆ RCB ಗೆದ್ರೆ ಯಾರು ಮನೆಗೆ ಶಾಲೆಗೆ ಹೋಗಲ್ಲ, ಬಿರಿಯಾನಿ ಮಾಡು, ತಿಂದುಬಿಟ್ಟು ಆರಾಮಾಗಿ ಮನೇಲಿ ಇರ್ತೀವಿ ಅಂತ. ಸೊ ಆ ಥರ ಇದೆ ಇಡೀ ರಾಜ್ಯಾದ್ಯಂತ ಕ್ರೇಜ್. ಈ ಕ್ರೇಜ್ಗೆ ಸಂಬಂಧಪಟ್ಟಂತೆ ಇವತ್ತು ತಮ್ಮ ಕ್ರೇಜನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಗೆಸ್ಟ್ಗಳಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಸುರಪುರ ಶಾಸಕರಾದಂತಹ ರಾಜುಗೌಡರು ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮಾಜಿ ಶಾಸಕರು, ಇರಲಿ ಬಿಡ್ರಿ ಸರ್, ನಮ್ಮ ಜೊತೆಗೆ ಪಾಪ ಈ IPL ಸೀಸನ್ ಕಂಪ್ಲೀಟ್ ಆಗಿ ಇದ್ದಾರೆ ಸುರಸುಂದರ ಅವಿನಾಶ್. ಅವ್ರನ್ನ ಸುರಸುಂದರ ಅಂತಾನೆ ಕರೀತಾರೆ. ಪಾಪ ಇತ್ತೀಚೆಗೆ ಮದುವೆ ಆಯಿತು. ವೆಲ್ಕಮ್ ಟು ಶೋ. ಇನ್ನು ಕ್ರಿಕೆಟ್ ವಿಶ್ಲೇಷಕರು, ಅದರಲ್ಲೂ ಕೂಡ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಂತ ವೆರಿ ಫೇಮಸ್ ಸುನಿಲ್ ಶಿರ್ಸಂಗಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ವೇದಶ್ರೀ ಗಾಯಕಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಸುಪ್ರೀತ್ ಅವರು ಗಾಂಧಾರ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಗಾಯಕರು. ಸರಿಯಾಗಿ ಪ್ರೊನೌನ್ಸ್ ಮಾಡೋದನ್ನ ಹೆಸರು? ಓಕೆ, ಏನು ಹೇಳಿ ಹೆಸರು? ಸುಪ್ರೀತ್ ಗಾಂಧಾರ. ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿದ್ಯಾ ಅವರು, ನಟಿ, ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ವಿದ್ಯಾ ಅವರೇ, ತಮಗೂ ಕೂಡ ಸ್ವಾಗತ. ಸೊ ನಾವು ಈ ಕಪ್ ಗ್ಯಾರಂಟಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್,